ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ದಮ್ ಪುಲಾವ್ ಮಾಡ್ತಾಯಿದ್ದೀನಿ. ಚಿಕನ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು, ಉಪ್ಪು ಹಾಗೆ ಟರ್ಮರಿಕ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಇವಾಗ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ಗೆ ಮೆಂತ್ಯ, ಪಾಲಕ್, ಪುದೀನ, ಕೊತ್ತಂಬರಿ ಹಾಗೆ ಗ್ರೀನ್ ಚಿಲ್ಲೀಸ್ ಹಾಕಿ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಕುಕ್ಕಿಂಗ್ ಆಯಿಲ್ ಹಾಕಿ ನಾನು ತೋರಿಸಿರೋ ಸ್ಪೈಸಸ್ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನಾವು ರೆಡಿ ಮಾಡಿಟ್ಕೊಂಡಿರೋ ಅಂತಹ ಗ್ರೀನ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇವಾಗ ಚಿಕನ್ನ ಹಾಕಿ ಅದ್ರ ಜೊತೆಗೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಚಿಕನ್ನ ಬೇಯೋಕ್ಕೆ ಬಿಡಿ ಮಸಾಲೆ ಜೊತೆ. ನಾನು ಮಸಾಲೆಗೆ ಅಂತ ಹೋಮ್ ಮೇಡ್ ಗರಂ ಮಸಾಲ ಮತ್ತು ದಮ್ ಬಿರಿಯಾನಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಒಂದು 10 ಮಿನಿಟ್ಸ್ ಬೇಯೋಕ್ಕೆ ಬಿಟ್ಟು ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾನು ಆಗಲೇ ನೆನೆಸಿ ಇಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. 2-3 ಮಿನಿಟ್ಸ್ ಆಗಿ ರೈಸ್ನ ಮಸಾಲೆ ಜೊತೆಗೆ ಚೆನ್ನಾಗಿ ಹುರಿದು ಇವಾಗ ಬಿಸಿ ಮಾಡಿರೋ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ನೋಡಿ ಬೇಕಿದ್ರೆ ಸಾಲ್ಟ್ ಆ್ಯಡ್ ಮಾಡಿಕೊಂಡು ರೈಸ್ ಒಂದು 70% ಬೇಯ್ದಾದಮೇಲೆ ತುಪ್ಪ ಹಾಗೆ ಲೆಮನ್ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ದಮ್ಗೆ ಅಂತ ಒಂದು ಪ್ಯಾನ್ನ ಅಥವಾ ತವಾನ ಬಿಸಿ ಮಾಡಿಟ್ಕೊಂಡು ರೆಡಿ ಇರೋವಂಥ ಬಿರಿಯಾನಿನ ಅದ್ರ ಮೇಲೆ ಇಟ್ಟು ಕಂಪ್ಲೀಟಾಗಿ ಪುಲಾವ್ನ ಕುಕ್ ಆಗೋಕ್ಕೆ ಬಿಟ್ಟರೆ ನಮ್ಮ ಚಿಕನ್ ದಮ್ ಪುಲಾವ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಸರ್ವ್ ಮಾಡಿ ಎಂಜಾಯ್ ಮಾಡಿ.